ಫೈನ್ ಫೈನ್ ಫೈನ್. ಲೋಕೇಶ್ವರ್ ಸರ್, ಹೇಗೆ ಇದೆಲ್ಲ ನಡೀತು? ತುಂಬ ಜನ ಸೇರಿಬಿಟ್ಟಿದ್ರು, ಅಂಗರಕ್ಷಕರು ಬಂದು ಅವರು ಗಾಳೀಲಿ ಫೈರ್ ಮಾಡ್ತಾ ಇದ್ರು, ಇಲ್ಲಿ ಪೊಲೀಸ್ ಯಾರೋ ಫೈರ್ ಮಾಡಿದ್ರು ಅಂತ ಹೇಳ್ತಾರೆ. ಇದು ಈ ಥರದ್ದೆಲ್ಲ ಆದಾಗ ಕೈಯಲ್ಲಿ ದಾರಿಲೆಲ್ಲ ಇವೇನೆ, ಇದೇ ಮಾತುಕತೆನೇ, ಓಡಾಡ್ತಾ ಇದ್ದಾರೆ, ಫೈರಿಂಗ್ ಮಾಡ್ತಾ ಇದ್ದಾರೆ. ಹೇಗೆ ಸಾಧ್ಯ ಒಂದು ಡಿಸ್ಟ್ರಿಕ್ಟು ಈ ಮಟ್ಟಕ್ಕೆ? ಅಂದರೆ ನಾವೆಲ್ಲೂ ಕೇಳಿರಲಿಲ್ಲಪ್ಪ, ಯಾವುದೇ ಜಾಗದಲ್ಲೂ ಈ ಥರ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಾವಿರಾರು ಗಲಾಟೆಗಳಾಗ್ಬಿಟ್ಟಿವೆ. ಗಣೇಶ ಹಬ್ಬದಲ್ಲೂ ಆಗುತ್ತೆ, ಎಲೆಕ್ಷನ್ಗಳ ಟೈಮಲ್ಲೂ ಆಗ್ತವೆ, ಯಾರ್ದೋ ಕಟೌಟ್ ಉಳಿಸ್ಬಿಟ್ರು ಅಂತೂ ಆಗ್ತವೆ. ಈ ಥರ ಗನ್ ಫೈರಿಂಗ್ ಎಲ್ಲ ನಾವು ಕೇಳಿರಲಿಲ್ಲ. ಇಷ್ಟು ಮಟ್ಟಕ್ಕಲ್ಲಿ ಪೊಲೀಸ್ ಸಿಸ್ಟಮ್ ಕುಸಿದ್ಬಿಟ್ಟಿದ್ಯಾ? ಅಲ್ಲಿ ಗನ್ ಎಲ್ಲ ಇಟ್ಕೊಂಡು ಎಲ್ಲರೂ ಗಾಳಿಲೆಲ್ಲ ಫೈರ್ ಮಾಡೋಕ್ಕೆ? ಇಲ್ಲ ಇಲ್ಲ, ಆಗಲ್ಲ. ನೋಡಿ, ಅಲ್ಲಿ ತುಂಬಾ ಗಣಿಗಳು ಕಾಟ ಜಾಸ್ತಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಎಲ್ಲರಿಗೂನು ಅವ್ರ ಸೆಕ್ಯೂರಿಟಿಗೋಸ್ಕರ ಈ ಬಾಡಿ ಗಾರ್ಡ್ಸ್ ನ ಅವರು ಮೇಂಟೈನ್ ಮಾಡೋದು ಎಲ್ಲರಿಗೂ ಗೊತ್ತಿರೋದೆ. ಆ ಹಿನ್ನೆಲೆಯಲ್ಲಿ ಅವತ್ತೇನೋ ಒಂದು ಬಾವುಟ ಇದು ಬ್ಯಾನರ್ಗಳು ಕಟ್ಟೋ ಸಂದರ್ಭದಲ್ಲಿ ಇವರು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದಿನ ಸರ್ಕಲ್ ಅದು, ಅವ್ರ ಮನೆ ಮುಂದೆ ಎಲ್ಲ ಕಟ್ಟೋ ವಿಚಾರಕ್ಕೆ ಅಲ್ಲಿ ಗುಂಪು ಸೇರ್ಕೊಂಡಿದ್ದಾರೆ. ಸಡನ್ ಆಗಿ ಆಗಿರೋದು ಅದೆಲ್ಲ. ಬೇರೆ ಕಡೆ ಎಲ್ಲ ಕಟ್ಬೇಕಾದ್ರೆ ಏನೂ ಆಗಿಲ್ಲ, ಅಲ್ಲಿ ಕಟ್ಬೇಕಾದ್ರೆ ಆಗಿದೆ. ಅಲ್ಲಿ ಕಲ್ತೂರಾಟ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕಲ್ತೂರಾಟ ಸ್ಟಾರ್ಟ್ ಆದಾಗ ಈ ಗನ್ ಮ್ಯಾನ್ ಅವನ ಹತ್ರ ಇರೋದು ರಿವಾಲ್ವರ್, ಅದು ಪಿಸ್ಟಲ್, ನಾಟ್ ಬೇರೆ ಗನ್ ಅಲ್ಲ ಅದು ಫೈರ್ ಮಾಡಿದ್ದಾರೆ. ಆಮೇಲೆ ಪೊಲೀಸು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ನಂತರ ಲಾಠಿ ಚಾರ್ಜ್ ಫೈರಿಂಗ್ ಆಗಿದೆ, ಏರ್ ಫೈರ್ ಎಲ್ಲ ಆಗಿದೆ. ಈಗ ಸತ್ತವನ್ಗೆ ಬಿದ್ದಿರೋ ಇಂಜುರಿ ಯಾವ ಗುಂಡಿಂದ ಆಗಿದೆ ಅಂತ ಇನ್ನು PM ರಿಪೋರ್ಟ್ ಬರ್ಬೇಕು. ಅದು ಬಂದ ಮೇಲೆ ಕ್ಲಿಯರ್ ಆಗುತ್ತೆ, ಅದು ಇವನ್ ಗುಂಡಿಂದನೋ ಪೊಲೀಸ್ ಗುಂಡಿಂದನೋ, ಅದೆಲ್ಲ ಆಮೇಲೆ. ಬಟ್ ನೀವೇನ್ ಕ್ಯಾಪ್ಟನ್ ಎಲ್ಲಾರ ಕೈಲಿ ಇತ್ತು ಅಂತಿರಲ್ಲ, ಆ ಟೈಮ್ಗೆ ಇನ್ನೂ ಅದು FIR ಫಾರ್ಮ್ ಆಗಿಲ್ಲ. ಯಾರು ಅಲ್ಲಿ ಸಿಕ್ಕಿದೆ, ಕೈಯಲ್ಲಿ ಅವ್ರಿಗೆ ಫೈರ್ ಆದಾಗ ಯಾರಿಗೋ ಸಿಕ್ಕಿದೆ, ಅದು ಅವನು ಮೀಡಿಯಾದವ್ರಿಗೆ ಅಲ್ಲಿ ಇಲ್ಲಿ ತೋರಿಸಿದ್ದಾನೆ. ಅದಿನ್ನು ಸೀನ್ ಆಫ್ ಕ್ರೈಮ್ ಗೆ ಪೊಲೀಸ್ ಬಂದೇ ಇಲ್ಲ ಅಲ್ಲಿ. ಆ ಸ್ಟೇಜ್ ಅಲ್ಲಿ ಅವ್ರು ತಗೊಂಡ್ ತೋರಿಸಿರೋದು ಅದೆಲ್ಲ. ಇದು ಈಗ ನಾನು ಯಾಕೆ ಹೇಳ್ತೀನಿ ಲೋಕೇಶ್ವರ್ ಸರ್, ಇದು ಅಂದ್ರೆ ಈಗ ಆಯ್ತು, ಯಾರೋ ಜನ ಇದನ್ನ ಮಾಡಿಬಿಟ್ರು, ಅವ್ರಿಗೇನೋ ಗೊತ್ತಿಲ್ಲಪ್ಪ ಅನ್ಬೋದು. ಮಾಜಿ ಮಿನಿಸ್ಟರ್ಗಳು ಎರಡೆರಡು ಕೈಲಿ ಇಟ್ಕೊಂಡು ಇದನ್ನ ತೋರಿಸ್ತಾ ಇದಾರೆ ಅಂದ್ರೆ ಏನ್ ಅರ್ಥ ಇದಕ್ಕೆ? ಪೊಲೀಸ್ ಬರ್ಲಿ, ತಂದು ಕೊಟ್ಟಾಗ ಅವರು ತೋರಿಸ್ಬೇಕಲ್ಲ ರಿವಾಲ್ವರ್. ಹಂಗಲ್ಲ ಸರ್, ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಎಲ್ಲರ ಕೈಲಿ ಅಕಸ್ಮಾತ್ ಮಿಸ್ ಆಗ್ಬಿಡ್ತು, ಆಮೇಲೆ ಎಲ್ಲಿ ಬಿದ್ದಿತ್ತು ಅಂತ ಹೇಳ್ಬೇಕು. ರಿಕಿ ರೈ ಕೇಸಲ್ಲಿ ಹೀಗೆ ಆಯ್ತು, ರಿಕಿ ರೈ ಕೇಸಲ್ಲಿ ಎರಡೂ ಕಡೆಯಿಂದ ಫೈರಿಂಗ್ ಆಗ್ಬಿಡ್ತು ಅಂತ ನೋಡಿ. ನಾವು ಎಲ್ಲಾದು ಕರೆಕ್ಟ್, ನಾವು ಹೇಳ್ತಾ ಇರೋದೆಲ್ಲ ಕಾನೂನುಬದ್ಧವಾಗಿರೋ ವಿಚಾರ ಆದ್ರೂ ಸಾಮಾನ್ಯ ಜನದ ವರ್ತನೆಯಲ್ಲಿ ಅವತ್ತಿನ ಅವ್ರ ಪೊಲಿಟಿಕಲ್ ಇಮೇಜ್ ಮತ್ತೆ ಪೊಲಿಟಿಕಲ್ ಅಡ್ವಾಂಟೇಜಸ್ ಅಲ್ಲಿ ಕೆಲವೆಲ್ಲ ಈ ತರ ನಡೆದೋಗ್ತವೆ. ಅವ್ರಿಗೆ ಕೇಸ್ ಮುಂದೆ ಏನಾಗುತ್ತೆ ಅನ್ನೋದೆಲ್ಲ ಮುಖ್ಯ ಅಲ್ಲ. ಈ ಫೈರ್ ಆಗಿದ್ದೆ ಈಗ ಸತ್ಯನೋ ಇನ್ನೊಂದು ಏನಾಗಿದೆ ಅದಕ್ಕೆ ರೀಸನ್ ಅನ್ನ ತೋರಿಸೋ ಪ್ರಯತ್ನಗಳು ಇವೆಲ್ಲ ನಡೀತವೆ. ಅದು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರು, ಇನ್ನೊಬ್ರು ಭರತ್ ರೆಡ್ಡಿ ಪ್ರಶ್ನೆ ಇಲ್ಲ ಇಲ್ಲಿ. ಇವ್ರ ಕಡೆ ಆಗಿದ್ದು ಅವರು ತೋರ್ಸೋರು ಅಷ್ಟೇ. ಪೊಲೀಸ್ ಹತ್ರ ನೆಕ್ಸ್ಟ್ ಸ್ಟೆಪ್ ಅದು. ಅವಾಗ ಅದೆಲ್ಲ ನೀವು ಹೇಳೋ ಕ್ವಶನ್ಗಳಿಗೆ ಉತ್ತರ ಸಿಗುತ್ತೆ. ಈಗ ಅದೆಲ್ಲ ಆಗೋದಿಲ್ಲ. ನಟರಾಜ್ ಗೌಡ್ರೆ, ಏನಿದು ಬಳ್ಳಾರಿಯಲ್ಲಿ ಈಗ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟೋ ವಿಚಾರ? ಏನ್ ಯಾವ್ದೋ ಸರ್ಕಲ್ ಅಂದ್ರೆ ಅವ್ರ ಮನೆ ಮುಂದೆ ಸರ್ಕಲ್, ಇವ್ರು ಇದೆಲ್ಲ ಇದೆಯಾ? ನೋಡಿ, ಜನಾರ್ದನ್ ರೆಡ್ಡಿ ಮನೆಗೂ ಬ್ಯಾನರ್ ಕಟ್ಟಿದ ಜಾಗಕ್ಕೂ 100 ಮೀಟರ್ ಅಂತರ. ಕಿಚಾಯಿಸಿಲ್ಲ ನೀವು ಯಾರು? ನಿಮ್ ಕಡೆ ಯಾರು ಕಿಚಾಯಿಸಿಲ್ಲ ಅವ್ರಿಗೆ? ಕಟ್ಟೋ ಅದ್ ಯಾರು ಏನ್ ಬರ್ತಾರೆ ನೋಡ್ಕೊತೀನಿ. ಭರತ್ ರೆಡ್ಡಿ ಅವ್ರ ಕಡೆ ಯಾರು ಮಾತಾಡಿಲ್ಲ, ಮಾತಾಡಿಲ್ಲ. ಅವ್ರ ಏನ್ ಮಾತಾಡೋದಕ್ಕಿಂತ ಬ್ಯಾನರ್ ಮುಂಚೆನೆ ಕಟ್ಟಿದ್ರು. ಬ್ಯಾನರ್ ಕಟ್ಟಿದ್ರು ಆಲ್ರೆಡಿ. ಬ್ಯಾನರ್ ಕಟ್ಟಿದಕ್ಕೆ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಇದೆ. ವಾಲ್ಮೀಕಿ ಪುತ್ಥಳಿ ತಗೊಂಡ್ಬರ್ಬೇಕಾದ್ರೆ 50,000 ಜನ ಸೇರಿದ್ರು. ವಾಲ್ಮೀಕಿ ಸಮುದಾಯ ಬಿಜೆಪಿಯನ್ನ ಕೈ ಬಿಟ್ಟು ಹೋಗಿದೆ. ಬಿಜೆಪಿ ನಾಯಕರು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಯಾರ ಪರವಾಗೂ ಜನ ಇಲ್ಲ. ಅವ್ರ ಹಿಂದೆ ಎತ್ತಿದ ಜನ ಇವತ್ತು ಖಾಲಿ ಆಗಿದ್ದಾರೆ. ಆ ಆತಂಕದಿಂದ ಅವ್ರೇನ್ ಮಾಡಿದ್ರು, ಅಲ್ಲ ರೀ, ರಸ್ತೆಯಲ್ಲಿ ಕಟ್ಕೊಂಡು ಹೋಗಿದ್ದಾರೆ. 3ನೇ ತಾರೀಕು ಕಾರ್ಯಕ್ರಮ ಆಗುತ್ತೆ, 4ನೇ ತಾರೀಕು ಬಿಚ್ತಾರೆ ಅದು ಬ್ಯಾನರ್ಗಳನ್ನ. ಇವರ ಬೆಂಬಲಿಗರು ಹೋಗಿ ಅದನ್ನ ಬಿಚ್ಚಾಕೋ ಅಗತ್ಯ? 100 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬ್ಯಾನರ್ಗಳನ್ನ ಬಿಚ್ಚೋ ಅಗತ್ಯ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಗಾಗ್ಲಿ ಅವರ ಅಂಗರಕ್ಷಕರಿಗಾಗ್ಲಿ PAಗಳಿಗಾಗಿ ಇರ್ಲಿಲ್ಲ. ಅವರು ಮಾಡಿದಂತ ಕಿತಾಪತಿನಲ್ಲಿ ನೋಡಿ, ಜನಾರ್ದನ್ ರೆಡ್ಡಿ ಎಂಟರ್ ಆಗೋವರೆಗೂ ಬಳ್ಳಾರಿ ಶಾಂತವಾಗಿತ್ತು. ಅವರು ರಾಜಕೀಯ ಲಾಭಕ್ಕೋಸ್ಕರನೇ ಈ ರೀತಿಯ ಒಂದು ದೊಡ್ಡ ಷಡ್ಯಂತ್ರವನ್ನು ಸೃಷ್ಟಿ ಮಾಡಿ ಈ ರೀತಿ ಪ್ರಕರಣವನ್ನು ಮಾಡಿದ್ದಾರೆ ಅಂತ ಬಲವಾಗಿ ಅಲ್ಲಿನ ಜನ, ಲೋಕಲ್ ಜನ ಬಲವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಬೆಂಬಲ ಹೋಗಿದೆ, ನಾಯಕ ಸಮುದಾಯ ಅವ್ರ ಹಿಂದೆ ಇಲ್ಲ. ಸೊ ಅದಕ್ಕಾಗಿ ಯಾವಾಗ ಭರತರೆಡ್ಡಿ, ನಾಗೇಂದ್ರ ಅವರ ಏಳಿಗೆ ಜಾಸ್ತಿ ಆಗಿದೆ, ಜನ ಬೆಂಬಲ ಅವ್ರ ಪರವಾಗಿದೆ, ಜನರು ಹಿಂದೆ ನಿಂತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಷಡ್ಯಂತ್ರ ಮಾಡಿ ಈ ತರ ಕ್ರಮ ಮಾಡಿದ್ದಾರೆ ಅಂತ. ಇವತ್ತು ಪೊಲೀಸರು ಕೂಡ ಒಂದು 5 ಗನ್ಗಳನ್ನ 5 ಬಂದೂಕುಗಳನ್ನ ವಶಪಡಿಸಿಕೊಂಡಿದ್ದಾರೆ.
ಮ್ಯಾಕ್ಸಿಮಮ್ ಜನಾರ್ದನ್ ರೆಡ್ಡಿ ಅಂಗರಕ್ಷಕರದೇ 7-8 ಜನ ಅಂಗರಕ್ಷಕರು ಫೈರಿಂಗ್ ಆಗಿದ್ದಾವೆ. ಯಾರ್ದಾಗಿದ್ದು ಎಲ್ಲಿಂದ ಬಿದ್ದಿದ್ದು ಅವನ ಮೃತ ರಾಜಶೇಖರ್ ಸತ್ಯದಾನಲ್ಲ ಕಾಂಗ್ರೆಸ್ ಕಾರ್ಯಕರ್ತ, ಅವನ ಸಾವಿಗೆ ಯಾವ ಬಂದೂಕ ಫೈರಿಂಗ್ ಕಾರಣ ಎಲ್ಲ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ. ಆದ್ರೆ ಬಿಜೆಪಿ ಮಾಡ್ತಾರೆ, ಶ್ರೀರಾಮುಲು ಮಾಡ್ತಾ ಇರ್ತಕ್ಕಂಥದ್ದು, ಜನಾರ್ದನ್ ರೆಡ್ಡಿ ಮಾಡ್ತಾ ಇರ್ತಕ್ಕಂಥದ್ದು ಅವರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಗಲಭೆ ಆತಂಕ ಸೃಷ್ಟಿಯನ್ನ ಬಳ್ಳಾರಿಯಲ್ಲಿ ಮಾಡಿದ್ದಾರೆ. ಸೊ ಅದಕ್ಕೆ ಪೊಲೀಸ್ ಇಲಾಖೆ ಕಠಿಣವಾಗಿ ಕ್ರಮ ತಗೊಂಡಿದೆ. 144 ಸೆಕ್ಷನ್ ಹಾಕಿದೆ. ಯಾರ್ಯಾರ ಮೇಲೆ ಇವನ್ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮೇಲೆ ಕೂಡ ಕೊಲೆ ಯತ್ನ ಅವೆಲ್ಲ ಕೇಸ್ಗಳನ್ನು ಕೂಡ FIR ಮಾಡ್ಕೊಂಡಿದೆ. ತನಿಖೆ ಕೂಡ ಮಾಡ್ತಾ ಇದೆ. ತುಂಬಾ ಜನ ಬಂಧಿಸಿದೆ. ಸೊ ತನಿಖೆ ಮಾಡಿ ಅದು ಈಚೆಗೆ ಬರೋವರೆಗೂ ಅಕ್ಯುರೇಟ್ ಆಗಿ ಯಾರಿಂದ ತಪ್ಪಾಯ್ತು ಅನ್ನೋದು ಈಚೆಗೆ ಬರೋವರೆಗೂ ನಾವು ಸುಮ್ಮನೆ ನಾನು ಅಲಿಗೇಷನ್ ಮಾಡಕ್ಕಲ್ಲ. ಬಟ್ ಆದ್ರೆ ಬಿಜೆಪಿ ನಾಯಕರು ತಮ್ಮ ಅಸ್ತಿತ್ವಕ್ಕೋಸ್ಕರ ಈ ರೀತಿ ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ತಾ ಇದ್ದೀರಾ ನೀವು ಇದೀಗ? ಇದು ಅಕಾರ್ಡಿಂಗ್ ಟು ನಟರಾಜ್ ಗೌಡ ಅದು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಸರ್, ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ, ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅದಲ್ಲಿ ಸರ್ ಹೇಳ್ತಾ ಇರುವಂತದ್ದು. ನಟರಾಜ್ ಗೌಡ ಪಾಪ ತುಂಬಾ ಮೆಜರ್ ಮಾಡಿ 100 ಮೀಟರ್ ಆಗಂತ ಅವರ ಮನೆಯ ಆವರಣದ ಮುಂದೆ ಮಾಡಿದಂತದ್ದು ಅಂತ ಹೇಳಿರುವಂತದ್ದು. ಅದು ಪತ್ರಕರ್ತ ತಾವು ಮಾಧ್ಯಮದಲ್ಲಿ ಹೇಳಿರುವಂತದ್ದು. ಅಲ್ಲಿ ಯಾಕೆ ಅಂತ ಹೇಳಿದಂತದ್ದು ನಾ ಹೇಳ್ತಾ ಇರುವಂತದ್ದು, ಆ ರಾಜಕೀಯದ ವೈಷಮ್ಯ ಏನಿರುತ್ತೋ ಅದು ಚುನಾವಣೆಗಳಲ್ಲಿ ಅದ್ರಲ್ಲಿ ತೋರಿಸ್ಬೇಕು. ಇದು ಯಾವ್ದು ಸರ್ ಹೊಸದಾಗಿ ಹೇಳುವಂತದ್ದು? ಸಚ್ಚರದ ಅವ್ರ ಕಾರ್ಯಕರ್ತ ಅಲ್ಲ ಇದು. ಸರಿ, ಯಾರು ಸಾಯಿಸಿದ್ರು ಅಂತ ಹಂಗಾದ್ರೆ ಒಂದು ಅವ್ರನ್ನ ಸಾಯಿಸಿದ್ರು ಅಂತ ನನ್ನ ಮನೆಗೆ ನಾನು ಎಂಟ್ರಿ ಆಗ್ತಿದ್ದಂಗೆ ಗುಂಡು ಬಂದ್ ಬಿತ್ತು ಅಂತ ರೆಡ್ಡಿ ಅವ್ರು ಮಾತಾಡಿರೋದು. ಅವರು ರೆಡ್ಡಿ ಅವರು ಇವತ್ತು ಇದ್ರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಲ್ಲ ಸರ್, ಯಾವ ರೀತಿ ಸವಿಸ್ತರವಾಗಿ ಅವರೇ ಹೇಳಿದ್ದಾರೆ. ಅಂದ್ರೆ ಇದು ರಾಜಕೀಯದಲ್ಲಿ ಕಿಚಾಯಿಸಕ್ಕೋಸ್ಕರನೇ ಮಾಡಿರುವಂತದ್ದು. ಮತ್ತೆ ಯಾರು ಕಲ್ಲು ಹೊಡೆದಿದ್ದು, ಯಾರು ಕಲ್ಲು ವಿಡಿಯೋಗಳಲ್ಲಿ ಏನಿದೆ ಅದು ಕ್ಲೀನ್ ಗೊತ್ತಾಗುತ್ತೆ ಸರ್. ಟರ್ಬನ್ ಹಾಕೊಂಡು ಯಾರು ಕಲ್ಲು ಹೊಡಿತಾ ಇರುವಂತದ್ದು, ಯಾರ ಮನೆ ಮೇಲೆ ಕಲ್ಲು ಹೊಡಿತಾ ಇದ್ದಂತದ್ದು ಸ್ಪಷ್ಟವಾಗಿದೆ. ನಾ ಇಲ್ಲಿ ಹೇಳ್ತಾ ಇರೋದು ಅಂತಂದ್ರೆ, ಏನು ಕಾಂಗ್ರೆಸ್ ಇವಾಗ ಪೊಲೀಸ್ ಸ್ಟೇಷನ್ಸ್ ಗಳು ಹೇಳ್ತಾರಲ್ಲ, ಇದು ಇಟ್ಸ್ ಎಕ್ಸ್ಟೆನ್ಷನ್, ಸ್ಟ್ರೀಟ್ ಮೇಲೆ ಎಕ್ಸ್ಟೆನ್ಷನ್ ಆಗ್ಬಿಡುತ್ತೆ ಪೊಲೀಸರು ಇದ್ರಂತದ್ದು. ಇದು ದೌರ್ಜನ್ಯ ಅಲ್ಲ ಸರ್, ಇದರಲ್ಲಿ ದಿಸ್ ಪೊಲಿಟಿಕಲ್ ಗುಂಡಾಯಿಸಮ್, ಇದೇ ಗುಂಡ ರಾಜ್ಯ ಅಂತ ಕರೆಯುವಂತದ್ದು. ನೀವೇನ್ ಹೇಳಿಕೊಟ್ಟಿದ್ದೀರಾ? ಅಲ್ಲಿನ ಶಾಸಕರು ನೀವು ಅಲ್ಲಿ ಇದ್ ಮಾಡಿರುವಂತದ್ದು. ವಾಲ್ಮೀಕಿ ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿ ಏನ್ ಮಾಡಿದೆ ಅನ್ನೋದು ಜನರಿಗೂ ಗೊತ್ತಿದೆ. ಯಾವ ಯೋಜನೆಗಳು ಬಂದಿದೆ ಅನ್ನೋದನ್ನು ಗೊತ್ತಿದೆ ಜನರಿಗದಲ್ಲಿ. ಇವಾಗ ಏನ್ ಅಸ್ತಿತ್ವ ಹೊಸದಾಗಿ ಇದ್ ಮಾಡ್ಬೇಕಾಗಿರುವಂತದ್ದಲ್ಲ ಸರ್. ಅವ್ರ ಅಸ್ತಿತ್ವ ಬಳ್ಳಾರಿನಲ್ಲಿ ಇದೆ, ಅವ್ರೇನು ತೋರಿಸ್ತದೆ. ಆದ್ರೆ ಇಲ್ಲಿ ನೀವ್ ಯಾರ ಮೇಲೆ ತೋರಿಸ್ತಾ ಇದ್ದೀರಾ? ಅವರು ಶಾಸಕರು ಹೇಳ್ತಾರೆ, ನಾನು ಮನ್ಸು ಮಾಡಿದ್ರೆ ಬಳ್ಳಾರಿಯನ್ನೇ ಸುಟ್ಟಾಕ್ಬಹುದು ಹೇಳಿದ್ರು. ಅವರು ಮಾಧ್ಯಮದ ಮುಂದೆ ಹೇಳಿದ್ರು. ವಾಟ್ ಇಸ್ ದಟ್? ವಾಟ್ ಇಸ್ ಮೀನ್ಸ್ ನೀವು ಒಂದು ಗುಂಡು ಬಗ್ಗೆ ಅದು ತೋರಿಸಿದ್ರು, ಪ್ರದರ್ಶನ ಮಾಡಿದ್ರು ಅಂತ ತಾವ್ ಹೇಳ್ತಾ ಇದ್ದೀರಾ. ಈ ಹೇಳಿಕೆ ಯಾವುದು ಸರ್? ನಾನು ಮನ್ಸು ಮಾಡಿದ್ರೆ ಬಳ್ಳಾರಿನ ಸುಟ್ಟಾಕ್ಬಹುದು ಅಂತ. ಇದು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮುಚ್ಚಾಕಕ್ಕೆ ಇದನ್ನ ಡೈವರ್ಟ್ ಮಾಡಿದ್ದಾರೆ ಅಂತ ಮಾತಾಡಿದ್ರು. ಗಣಿ ಅಕ್ರಮಕ್ಕೆ ಕಾನೂನಲ್ಲಿ ಏನೇ ಶಿಕ್ಷೆ ಆಯ್ತೋ ಅವರು ಗಡಿಪಾರಾಗಿರುವಂತದ್ದು ಎಲ್ಲನೂ ಆಗಿದೆ ಸರ್. ಅದಲ್ಲಿ ಯಾವ್ದಾಗಿಲ್ಲ, ಅದಲ್ಲಿ ಕಾನೂನು ಪ್ರಕರಣ ಆಗಿದ್ದಲ್ವಾ? ಕಾನೂನು ಪ್ರಕರಣ ಮತ್ತೆ ಅವ್ರು ವಾಪಸ್ ಬಳ್ಳಾರಿಗೆ ಬಂದಿದ್ದಲ್ವಾ? ಅದಲ್ಲಿ ಅದು ಗಣಿದೇನಿದೆ ಅದು ಕಾನೂನು ನೋಡ್ಕೊಳ್ಳುತ್ತೆ ಏನಿದೆ ಅಂತ ಅನ್ಬಿಟ್ಟು. ಆದ್ರೆ ಇದು ರಾಜಕೀಯ ವೈಷಮ್ಯತೆ. ಇದು ಯಾರ ಅಸ್ತಿತ್ವ ಅಂತ ಅಂದ್ಬಿಟ್ಟು ಬಳ್ಳಾರಿಗೆ ಮತ್ತೆ ವಾಪಸ್ ಜನಾರ್ದನ್ ರೆಡ್ಡಿ ಬಂದ್ರು ಅಂತ ಭರತ್ ರೆಡ್ಡಿ ಮಾಡ್ತಾ ಇರೋದು ಅಂತ ಯಾರು ಯೋಚನೆ ಮಾಡ್ಬೇಕಾಗುತ್ತೆ? ಯಾರು ಫೈರಿಂಗ್ ಮಾಡ್ಬೇಕಂತ ಅನ್ಬಿಟ್ಟು